ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅಂಗರಕ್ಷಕ ಕಾರು ಚಾಲಕರಿಗೆ ಈಗ ನೋಟಿಸ್ ಅನ್ನು ನೀಡಲಾಗಿದೆ. ಏಪ್ರಿಲ್ 27ರಂದು ಎಲೆಕ್ಷನ್ ಮುಗಿದ ನಂತರದಲ್ಲಿ ಬೆಳ್ಳಂಬೆಳಗ್ಗೆ ಆತ ಜರ್ಮನಿಗೆ ತೆರಳೋದಕ್ಕೆ ಇವರೆಲ್ಲರೂ ಕೂಡ ನೆರವು ಮಾಡಿದ್ರು. ಒಬ್ಬ ಆರೋಪಿ ಎಸ್ಕೇಪ್ ಆಗೋದಕ್ಕೆ ಅವರ ಕೊಡುಗೆ ಕೂಡ ಇದೆ. ಪ್ರಜ್ವಲ್ ಕರೆಗಳನ್ನು ಸ್ವೀಕರಿಸಿದ್ರು. ಪ್ರಕರಣ ಹೊರಗೆ ಬರ್ತಾ ಇದ್ದಂತೆ ವಿದೇಶಕ್ಕೆ ಪ್ರಜ್ವಲ್ ಜೂಟ್ ಆಗಿದ್ದಾನೆ. 27 ದಿನ ಆಯ್ತು, ವಾಪಸ್ ಬರ್ತಾ ಇಲ್ಲ. SIT ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ. ಈಗ ಆ ಕಾರಲ್ಲಿ ಡ್ರಾಪ್ ಮಾಡಿದ್ರಲ್ಲ, ನಡ್ಕೊಂಡಂತೂ ಹೋಗಿಲ್ಲ ಏರ್ಪೋರ್ಟ್ಗೆ, ಡ್ರಾಪ್ ಮಾಡಿದಂಥವ್ರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ಕರೆಗಳನ್ನ ಕೂಡ ಸ್ವೀಕರಿಸಿದ್ದಾರೆ. ಕಾಲ್ಸ್ ಕೂಡ ರಿಸೀವ್ ಆಗಿದೆ, ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಆತನ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಈಗ SIT ಕಲೆ ಹಾಕ್ತಾ ಇದೆ. ಮನೆಯವ್ರಿಗೂ ಕೂಡ ಕರೆಗಳು ಬಂದಿಲ್ಲ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. 27 ದಿನಗಳಾಯ್ತು, 27 ದಿನ ಆದರೂ ಕೂಡ ವಾಪಸ್ ಬರ್ತಾ ಇಲ್ಲ. ಎಲೆಕ್ಷನ್ ಮಾಡಿದ ದಿನವೇ ರಾತ್ರೋರಾತ್ರಿ 3 ಗಂಟೆ ರಾತ್ರಿಯಲ್ಲಿ ಟಿಕೆಟ್ ಬುಕ್ ಮಾಡಿ ಜೂಟಾದ್ರು. ಆ ನಂತರ ಆ ಸಂದರ್ಭದಲ್ಲಿ ಕಾರ್ ಡ್ರೈವರ್ ಇದ್ದಾರಲ್ಲ, ಕಾರ್ ಡ್ರೈವ್ ಮಾಡ್ಕೊಂಡು ಹೋದಂಥವ್ರು, ಜೊತೆಯಲ್ಲಿ ಅವರು ಕಾಲ್ಸನ್ನು ರಿಸೀವ್ ಮಾಡಿದಂಥವ್ರು ಎಲ್ರಿಗೂ ಕೂಡ ಈಗ SIT ನೋಟಿಸ್ ಕೊಟ್ಟಿದೆ, ಉತ್ತರವನ್ನು ಕೊಡಬೇಕಾಗಿದೆ.